ಇನ್ನೊಂದು ಕಡೆ ಆದಿತ್ಯ ಅಂದ್ರೆ ಸಿಕ್ಕಂತ ಕಡೆ ಬರಹದ ಮೂಲವನ್ನ ಹುಡುಕೋದಕ್ಕೆ ಮುಂದಾಗುತ್ತೆ. ಇನ್ನೊಂದು ಕಡೆ ಆದಿತ್ಯ, ನಾವು ಚೆಕ್ ಮಾಡ್ಕೊಂಡಾಗ ನಿನ್ನೆಯ ಒಂದು ದೊಡ್ಡ ಬೆಳವಣಿಗೆ ಇದು. ಗುಂಡಿ ನಂಬರ್ 6ರಲ್ಲಿ ಕೆಲವು ಮಾನವ ಮೂಳೆಗಳ ಕುರುಹುಗಳು ಸಿಕ್ಕ ನಂತರದಲ್ಲಿ ಆ ಮೂಳೆಗಳನ್ನು ಅಲ್ಲಿಂದ ತೆಗೆದುಕೊಂಡು ಹೋದ ನಂತರದಲ್ಲಿ ಇಲ್ಲೇನೇ ದಫನ್ ಮಾಡ್ತಾ ಇದ್ದಿದ್ದು ಪೊಲೀಸರು ದಫನ್ ಮಾಡ್ತಾ ಇದ್ರು. ಗ್ರಾಮ ಪಂಚಾಯತಿಗೆ ಚೆನ್ನಾಗಿ ಗೊತ್ತಿದೆ ಇದು ಅನ್ನೋ ಮಾತು ಧರ್ಮಸ್ಥಳ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಉಪಾಧ್ಯಕ್ಷರ ಕಡೆಯಿಂದ ಬಂತು. ಹೌದು, ಅರಣ್ಯದಲ್ಲಿ ದಫನ್ ಮಾಡ್ತಾ ಇದ್ರು, ಕೆಲವು ಶವಗಳು ತೀರಾ ಕೊಳೆತು ಹೋಗಿರ್ತಾ ಇತ್ತು, ಅವರೇ ಮಾಡಿದ್ದಾರೆ, ಅರಣ್ಯ ಭೂಮಿಲಿ ಮಾಡಿದ್ದಾರೆ. ಅರಣ್ಯ ಭೂಮಿಲಿ ಮಾಡೋಕ್ಕೆ ಬರಲ್ವಲ್ಲ ಅಂತ ಹೇಳಿದ್ರೆ ಅದು ಪೊಲೀಸರ ಕಾಲ್ ಸರ್, ಗ್ರಾಮ ಪಂಚಾಯತಿ ಕಾಲಲ್ಲ, ನಾವು ಕೂಲಿ ಆಳು ಒದಗಿಸ್ತಾ ಇದ್ವಿ ಅಂತ ಹೇಳಿದ್ರು. ಅವರ ದಾಖಲೆಗಳನ್ನು SIT ಇವತ್ತಿಗೆ ಕೇಳಿದೆ. ಆ ದಫನ್ ದಾಖಲೆಗಳ ಹುಡುಕಾಟ ನಡೀತಾ ಇದೆ. ಧರ್ಮಸ್ಥಳ ಗ್ರಾಮ ಪಂಚಾಯತಿಯ ಕಡೆಯಿಂದ ಈ ದಾಖಲೆಗಳು SITಗೆ ಹಸ್ತಾಂತರ ಆಗಿದೆಯಾ ಆದಿತ್ಯ? ಹೌದು ರಮಕಾಂತ್, ಅಂದ್ರೆ ಇಲ್ಲಿ ನಿನ್ನೆ ಸಿಕ್ಕಂತ ಮೂಳೆಯ ಬೆನ್ನಲ್ಲೇ ಅನೇಕ ಚರ್ಚೆಗಳು ನಡೀತಾ ಇದೆ. ಅಂದ್ರೆ ಗ್ರಾಮ ಪಂಚಾಯತ್ ಅವರು ಅಥವಾ ಬೇರೆ ಬೇರೆ ಜನ ಅಲ್ಲಿ ಬಹಳಷ್ಟು ಅಪರಿಚಿತ ಶವಗಳು ಬರ್ತಾ ಇತ್ತು. ಕೆಲವೊಂದಿಷ್ಟು ವೈದ್ಯರು ಕೂಡ ಕೆಲವು ಮಾಹಿತಿಯನ್ನು ಕೊಡ್ತಾ ಇದ್ರು, ನಾವು ನದಿ ಬದಿಯಲ್ಲಿ ಅದನ್ನು ಹೂತಾಕ್ತಾ ಇದ್ವಿ, ಅದು ಅರ್ಧ ಕೊಳೆತ ಸ್ಥಿತಿಯಲ್ಲಿ ಇರ್ತಾ ಇತ್ತು, ಹಾಗೆ ಎಲ್ಲ ಕೆಲವೊಂದಿಷ್ಟು ಕಾರಣಗಳು ಮತ್ತು ಸ್ಮಶಾನ ಇಲ್ಲಿ ಇರಲಿಲ್ಲ ಅನ್ನುವಂಥ ವಿಚಾರಗಳನ್ನು ಕೂಡ ಅವರು ಉಲ್ಲೇಖ ಮಾಡ್ತಾ ಇದ್ರು. ಆದರೆ ಇಲ್ಲಿ ಇನ್ನೊಂದು ಅದಕ್ಕೆ ವ್ಯತಿರಿಕ್ತವಾಗಿರೋ ಚರ್ಚೆ ಏನು ಅಂದರೆ, ಅದು ಅರಣ್ಯ ಭೂಮಿ ಆ ಜಾಗ ಏನೀಗ ಮೂಳೆಗಳು ಸಿಕ್ಕಿದೆಯೋ ಅಥವಾ ಆತ ಮಾರ್ಕ್ ಮಾಡಿರುವಂಥ ಜಾಗನೇ ಅದು ಅರಣ್ಯ ಭೂಮಿಯ ಜಾಗ. ಅಲ್ಲಿ ಈ ಥರ ದಫನ ಮಾಡುವಂಥದ್ದಾಗಿರ್ಬೋದು ಅಥವಾ ಅಪರಿಚಿತ ಮೃತದೇಹಗಳನ್ನು ಹೂತು ಹಾಕಿರುವಂಥದ್ದಾಗಿರ್ಬೋದು, UDR ಪ್ರಕರಣಗಳಿಗೆ ಸಂಬಂಧಪಟ್ಟ ಅಂದರೆ ಅದೇ ದಫನ ಮಾಡುವ ಕಾರಣ ಏನು ಅಂದರೆ, ನಾಳೆ ಕುಟುಂಬಸ್ಥರು ಬಂದರೆ ಅಥವಾ ಯಾರಾದರೂ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟರೆ ಮತ್ತೆ ತನಿಖೆಗೆ ಬೇಕು ಅನ್ನುವಂಥ ಕಾರಣಕ್ಕೆ ಆ ಥರ ಮಾಡೋದು. ಅದಕ್ಕೋಸ್ಕರ ಕಂದಾಯ ಜಾಗದಲ್ಲೇ ಮಾಡಬೇಕು ಅನ್ನುವಂಥ ರೂಲ್ಸ್ ಇದೆ. ಅದನ್ನು ಮೀರಿ ಯಾಕೆ ಈಗ ಅರಣ್ಯ ಇಲಾಖೆಯ ಜಾಗದಲ್ಲಿ ಮಾಡ್ತಾ ಇದ್ದಾರೆ ಅಂತ ಕೇಳಿದ ಸಂದರ್ಭ ಅದಕ್ಕೆ ಸ್ಪಷ್ಟವಾದ ಉತ್ತರ ಯಾರ ಬಳಿಯೂ ಕೂಡ ಇಲ್ಲ. ಸೊ ಅದಕ್ಕೆ SIT ಅಧಿಕಾರಿಗಳೇ ಒಂದು ರೀತಿಯ ಉತ್ತರವನ್ನು ಕೊಡಬೇಕು. ಯಾಕಂದರೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸ್ಮಶಾನ ಚಾಲ್ತಿಗೆ ಬಂದಿದ್ದು 2003ರ ಬಳಿಕ. ಅದಕ್ಕಿಂತ ಮುನ್ನ ಕೆಲವೊಂದಿಷ್ಟು ಕಂದಾಯ ಜಾಗದಲ್ಲಿ ಅಥವಾ ಹೆಣ ಪತ್ತೆ ಆಗ್ತಾ ಇದ್ದಂಥ ಜಾಗ ಏನಿದೆಯೋ ಅಲ್ಲೇ ನಾವು ಹೂತಾಕ್ತಾ ಇದ್ವಿ ಅನ್ನೋ ಡೇ 1 ನಾವು ಯಾವಾಗ ಈ ಗ್ರಾಮಕ್ಕೆ ಬಂದು ಆ ದಿನ ಇಲ್ಲಿ ಸ್ಥಳೀಯರು ಕೊಟ್ಟಂಥ ಒಂದು ಮಾಹಿತಿ ಆಗಿತ್ತು. ಬಟ್ ಈ ಎಲ್ಲ ಚರ್ಚೆಗಳಿಗೆ ಮತ್ತು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು SIT ಅಧಿಕಾರಿಗಳೇ ಕೊಡಬೇಕು. ಅದೇ ಕಾರಣಕ್ಕೋಸ್ಕರ ಗ್ರಾಮ ಪಂಚಾಯತಿಯಿಂದಲೂ ಕೂಡ ಅವರು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ, ದಫನದ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಆ ಸಂದರ್ಭದಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆ ಅಂದರೆ ಧರ್ಮಸ್ಥಳ ಪೊಲೀಸ್ ಠಾಣೆ ಇರಲಿಲ್ಲ, ಇಲ್ಲಿ ಔಟ್ ಪೋಸ್ಟ್ ಮಾತ್ರ ಇದ್ದಿದ್ದು. ಆ ಔಟ್ ಪೋಸ್ಟ್ನಲ್ಲಿ ಯಾರೆಲ್ಲ ಪೊಲೀಸರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೋ ಅವರ ದಾಖಲೆಗಳನ್ನು ಕೂಡ ಕೇಳಿದ್ದಾರೆ. ಅವ್ರು ಯಾರ್ಯಾರು ಅನ್ನುವಂಥದ್ದು ಪತ್ತೆ ಮಾಡುವಂಥ ಕಾರ್ಯ ಕೂಡ ನಡೀತಾ ಇದೆ. ಮತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಈ ಹಿಂದೆನೇ ಒಂದು ಮಾಹಿತಿಯನ್ನು ನೀಡಲಾಗಿತ್ತು. ನಾವು ಯಾವ ಕ್ಷಣದಲ್ಲಿ ಬೇಕಾದರೂ UDR ಪ್ರಕರಣಗಳು, ಅನುಮಾನಾಸ್ಪದ ಸಾವುಗಳು, ನಿಗೂಢ ಕೊಲೆ ಪ್ರಕರಣಗಳು, ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ನಾವು ಕೇಳ್ತೀವಿ, ನೀವು ರೆಡಿ ಮಾಡಿಟ್ಕೊಳ್ಳಿ. ಮತ್ತು ಅನೇಕ ಆಸ್ಪತ್ರೆಗಳಿಗೂ ಕೂಡ ಸೂಚನೆಯನ್ನು ನೀಡಲಾಗಿತ್ತು. ಮತ್ತು ಇಲ್ಲಿ ಯಾರು ಬಂದು ಪೋಸ್ಟ್ಮಾರ್ಟಮನ್ನು ಮಾಡ್ತಾ ಇದ್ರು, ಆ ವೈದ್ಯರಾಗಿರಬಹುದು ಅಥವಾ ಸರ್ಕಾರದ ಸುಪರ್ದಿಯಲ್ಲಿ ಮಾಡ್ತಾ ಇದ್ದಂಥ ಪೋಸ್ಟ್ಮಾರ್ಟಮ್ ರಿಪೋರ್ಟ್ಗಳಾಗಿರಬಹುದು, ಮರಣೋತ್ತರ ಪರೀಕ್ಷೆಗಳು, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಅವರು ಕೇಳಿದ್ರು. ಈಗ ನೇತ್ರಾವತಿ ನದಿ ತೀರದಲ್ಲಿ ಯಾರೋ ಹೂತು ಹಾಕ್ಬಿಟ್ಟಿದ್ದಾರೆ ಅಂತೆಲ್ಲ ಬಂತಲ್ಲ, ಇಲ್ಲಿಂದ ಒಂದೊಂದು ಅಧಿಕೃತ ಸ್ಮಶಾನ ಗ್ರಾಮ ಪಂಚಾಯಿತಿಯ ದಾಖಲೆಗಳಲ್ಲಿರುವಂತೆ ಆ ಸ್ಮಶಾನ ಎಷ್ಟು ದೂರದಲ್ಲಿರೋದು? ಪೊಲೀಸರು ತೀರಾ ಇತ್ತೀಚಿನ ಘಟನೆಗಳು ಅಂತ ನೋಡಿದಾಗ ಈ ರೀತಿ UDR ಕೇಸ್ಗಳನ್ನು ಆ ಥರ ರೆವಿನ್ಯೂ ಜಾಗದಲ್ಲಿ ಈಗಲಾದರೂ ಅಲ್ಲಿ ದಫನ್ ಮಾಡ್ತಾ ಇದ್ದಾರೆ ಹೇಗೆ ಅಂತ ಆದಿತ್ಯ? ರಮಕಾಂತ್, ಹೌದು, ಈಗ ಇಲ್ಲೊಂದು ಸ್ಮಶಾನ ಇದೆ. ಅದು ಈ ಗ್ರಾಮದಿಂದ ನಾವೀಗ ನಿಂತಿರುವಂಥ ಪಾಯಿಂಟ್ನಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ ಇರಬಹುದೇನೋ, ಒಂದು 3 ಕಿಲೋಮೀಟರ್ ದೂರದಲ್ಲಿ ಆ ಸ್ಮಶಾನ ಇದೆ. ಅದು ಅಧಿಕೃತವಾಗಿ ಗ್ರಾಮ ಪಂಚಾಯತ್ನ ಒಂದು ರುದ್ರಭೂಮಿ. ಮತ್ತು ಒಂದಿಷ್ಟು ಜನ ಅಂದರೆ ಇಲ್ಲಿನ ಕೆಲವು ಉತ್ಸಾಹಿ ಯುವಕರು, ಅಂದರೆ ಸಾಕಷ್ಟು ಜನ ಭಕ್ತರು ಬರ್ತಾ ಇರ್ತಾರೆ. ಅಂಥ ಪ್ರಕರಣಗಳು ಬಹಳಷ್ಟು ಆಗ್ತಾ ಇರುತ್ತೆ. ಅಪರಿಚಿತರ ಮೃತದೇಹ ಪತ್ತೆ ಆಗೋದು, ಏನೇ ಪ್ರಕಟಣೆ ಕೊಟ್ಟರು ಕೂಡ ಅದು ಅವರ ಕುಟುಂಬಸ್ಥರು ಬರೋದಿಲ್ಲ. ಆ ಥರ ಆದಂಥ ಸಂದರ್ಭ ಒಂದು ಕಡೆಯಿಂದ ರುದ್ರಭೂಮಿ ಇದ್ರೆ, ಅಂದ್ರೆ ಅಂತ್ಯಕ್ರಿಯೆಯನ್ನ ಮಾಡೋದಕ್ಕೆ, ದಹನ ಮಾಡೋದಕ್ಕೆ ಒಂದ್ ಕಡೆ ಜಾಗ ಇದ್ರೆ, ದಫನ ಮಾಡೋದಕ್ಕಂತಾನೆ ಒಂದು ಬೇರೆನೇ ಜಾಗವನ್ನ ಇಟ್ಟಿದ್ದಾರೆ ರಮಕಾಂತ್. ನಾವು ಅಲ್ಲಿಗೆ ಹೋಗಿ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಕೂಡ ಕೊಟ್ಟಿದ್ವಿ. ಆ ಜಾಗ ಏನಕ್ಕೆ ಸೀಮಿತ ಅಂದ್ರೆ, ಅದು ದಫನ ಮಾಡೋದಕ್ಕೆ, ಅಪರಿಚಿತ ಶವಗಳನ್ನ ದಫನ ಮಾಡೋದಕ್ಕೆ ಅದ್ರ ಮೇಲೆ ಒಂದು ಕಲ್ಲು ಇಡ್ತಾರೆ. ಆ ಕಲ್ಲಿನಲ್ಲಿ ಸೀರಿಯಲ್ ನಂಬರ್ ಬರೀತಾರೆ, ಯಾವ ಡೇಟ್ ಅಲ್ಲಿ ಹೆಣ ಪತ್ತೆ ಆಯಿತು ಅಥವಾ ಯಾವ ಡೇಟ್ ಅಲ್ಲಿ ಅದರ ಪೋಸ್ಟ್ ಮಾರ್ಟಮ್ ಆಗಿದೆ ಅನ್ನುವಂಥದ್ದು. ಅದಕ್ಕಂತಾನೆ ಒಂದು ಜಾಗ ಮೀಸಲಿಟ್ಟಿದ್ದಾರೆ. ಈಗ ಕಂದಾಯ ಜಾಗದಲ್ಲೇ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂತ ಒಂದು ಜಾಗದಲ್ಲೇ ಈಗ ಆ ದಫನ ಸೌದೆ ಚಿತಾಗಾರನ ವಿದ್ಯುತ್ ಚಿತಾಗಾರಣ ಆದಿತ್ಯ, ಅದು ಸೌದೆ ಚಿತಾಗಾರಣ ವಿದ್ಯುತ್ ಚಿತಾಗಾರಣ, ಅದು ಸೌದೆ ಚಿತಾಗಾರ ರಮಕಾಂತ್. ಇನ್ನೊಂದು ಕಡೆಯಿಂದ ದಫನ ಭೂಮಿ ಇದೆ. ಅಂದ್ರೆ ಅಪರಿಚಿತ ಶವಗಳನ್ನ ಯಾವುದೇ ಕಾರಣಕ್ಕೂ ಅವ್ರು ದಹನ ಮಾಡೋದಿಲ್ಲ. ದಹನ ಮಾಡೋದಿಲ್ಲ, ಅದನ್ನು ದಫನನೇ ಮಾಡ್ತಾರೆ. ಪೊಲೀಸರು ಬಂದು ಅದರ ಲೀಗಲ್ ಪ್ರೊಸೆಸ್ಗಳನ್ನು ಮುಗಿಸಿ ಅಲ್ಲಿದೆ. ಅಲ್ಲಿ ಮತ್ತೆ ಸ್ಥಳೀಯರು ಹೇಳ್ತಾ ಇದ್ರು, ನಮ್ಗೆ ಜಾಗ ಸಾಕಾಗ್ತಾ ಇಲ್ಲ, ಈಗ ಅಷ್ಟು ಅಪರಿಚಿತ ಶವಗಳು ಸಿಗ್ತಾ ಇದೆ, ನಾವೇನು ಮಾಡೋದು, ಒಂದ್ರ ಪಕ್ಕ ಒಂದು ಹಾಕುವಂಥ ಪರಿಸ್ಥಿತಿಗಳು ಬಂದಿದೆ. ಅದು ಓವರ್ಲ್ಯಾಪ್ ಆಗಿರುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಇರುವಂಥ ಜಾಗ ಅಷ್ಟೇ. ಆದರೆ ಪೊಲೀಸ್ ಪ್ರೊಸೀಜರ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಲೀಗಲ್ ಆಗಿ ತೊಡಕಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗ ಅಲ್ಲೇ ಮಾಡ್ತಾ ಇದ್ದೀವಿ, ಪ್ರಕಟಣೆಯನ್ನು ಕೊಡ್ತೀವಿ. ಒಂದು UDR ಪ್ರಕರಣವನ್ನು ಯಾವ ಥರ ನಾವು ದಫನ ಮಾಡಬೇಕು, ಅದಕ್ಕೆ ಬೇಕಾದಂಥ ಎಲ್ಲ ಪ್ರೋಟೋಕಾಲನ್ನು ಫಾಲೋ ಮಾಡಿ ಅಲ್ಲಿ ಮಾಡ್ತಾ ಇದ್ದೀವಿ ಅನ್ನೋದು
ಮಾಹಿತಿಯನ್ನು ಕೊಟ್ಟಿದ್ದಾರೆ ರಮಾಕಾಂತ್. ಓಕೆ, ಥ್ಯಾಂಕ್ ಯು ಆದಿತ್ಯ.